ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಆಲೂ ಪರೋಟ ಮಾಡ್ತಿದ್ವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದ್ 3 ಆಲೂಗಡ್ಡೆ ತಗೊಂಡಿದ್ದೀನಿ, 1 ಬೌಲ್ ಗೋಧಿ ಹಿಟ್ಟು, 2 ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಒಳಗಡೆ ನೀರ್ ಇಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಬೇಯಕ್ಕೆ ಹಾಕೊಳ್ಳೋಣ. ಇದಕ್ಕೆ ನೋಡಿ, ಆಲೂಗಡ್ಡೆನ ಈ ತರ 2 ಹೋಳಾಗಿ ಮಾಡ್ಕೊಂಡು ಬೇಯಕ್ಕೆ ಹಾಕೊಳ್ಳೋಣ. ಅವಾಗಾದ್ರೆ ಚೆನ್ನಾಗಿ ಬೇಯುತ್ತೆ ನುಣ್ಣಕ್ಕೆ. ನೋಡಿ, ಇವಾಗ ಪೀಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು 1-2 ವಿಸಲ್ ಹಾಕೊಳ್ಳೋಣ. ಕ್ಯಾಪ್ ಹಾಕೊಂಡು 1-2 ವಿಸಲ್ ಹಾಕ್ಸ್ಕೊಳ್ಳೋಣ. ಈಗ ನೋಡಿ, ಆಲೂಗಡ್ಡೆ ಬೇಯಿಸೋದಕ್ಕೆ ಒಂದು ಪಾತ್ರೆ ತಗೊಂಡು ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ದೋಸೆ ಅದಕ್ಕೆ ಕಲ್ಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳೋಣ. ಗೋಧಿ ಹಿಟ್ಟು ಜೊತೆಗೆ ತೆಳ್ಳಗೆ ಕಲ್ಸ್ಕೋಬೇಕು. ಇವಾಗ ನಾವು ದೋಸೆ ಹೋಯ್ತೀವಲ್ಲ, ಅದಕ್ಕೆ ಕಲ್ಸ್ಕೊಳ್ಳೋಣ ನೀರ್ ಹಾಕೊಂಡು. ಇದು ಹದವಾಗಿ ನೀಟಾಗಿ ಕಲ್ಸ್ಕೋಬೇಕು. ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಒಂದ್ ಸ್ವಲ್ಪ ಉಂಡೆ ಕಟ್ಕೊಂಡಂಗೆ ನೀಟಾಗಿ ಕಲ್ಸ್ಕೋಬೇಕು. ನೋಡಿ, ಇಷ್ಟು ತೆಳ್ಳಗೆ ಕಲ್ಸ್ಕೋಬೇಕು. ನೋಡಿ, ಇಷ್ಟು ನೀಟಾಗಿ ಬಂದಿದೆ. ದೋಸೆ ಇದ್ರೆ ಚೆನ್ನಾಗಿ ಬರುತ್ತೆ. ಈಗ ಇದು ರೆಡಿ ಆಯ್ತು. ಈಗ ನೋಡಿ, 2 ವಿಸಲ್ ಹಾಕಿಸ್ಕೊಂಡಿದ್ದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನೋಡಿ, ವಿಸಲ್ ಆರಿದೆ. ಈಗ ನೋಡಿ, ಒಂದೊಂದೇ ಆಲೂಗಡ್ಡೆನ ಪ್ಲೇಟ್ಗೆ ಹಾಕೊಳ್ಳೋಣ. ಈಗ ನೋಡಿ, ಎಲ್ಲ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇದೆಲ್ಲ ನನಗೆ ಚಿಪ್ಪೆ ಬಿಡಿಸ್ಕೊಳ್ಳೋಣ. ಈಗ ನೋಡಿ, ಇವೆಲ್ಲ ನಾನು ಚಿಪ್ಪೆ ಬಿಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದ್ದಾವೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅದೇ ಎಲ್ಲ ಬೇರೆ ತರ ಚಪಾತಿ ಹಿಟ್ಟು ಕಲ್ಸ್ಬಿಟ್ಟು ಅದ್ರೊಳಗಡೆ ಆಲೂಗಡ್ಡೆ ತುಂಬಿಸಿ ಮಾಡ್ತಾರೆ. ಆದ್ರೆ ಇದೊಂಥರ ಡಿಫ್ರೆಂಟ್ ಆಗಿದೆ, ತುಂಬಾ ಈಸಿನೂ ಕೂಡ. ನೋಡಿ, ಬಿಡಿಸಿ ಇಟ್ಕೊಂಡಿರೋ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಈ ತರ ಸ್ಮಾಶ್ ಮಾಡ್ಕೊಳ್ಳೋಣ ನುಣ್ಣಕ್ಕೆ. ಅದಕ್ಕೆ 1-2 ವಿಸಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಆಲೂಗಡ್ಡೆ. ಪೀಸ್ ಮಾಡಿ ಹಾಕೊಂಡ್ರೆ ನೋಡಿ, ಚೆನ್ನಾಗಿ ಈ ತರ ನುಣ್ಣಕ್ಕೆ ಸ್ಮಾಶ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದಕ್ಕೇನೆ ಈರುಳ್ಳಿ ಮತ್ತೆ ಚಿಲ್ಲಿ ಫ್ಲೇಕ್ಸ್, ಒಂಚೂರು ಅರಿಶಿನ ಪುಡಿ, ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ಆಗ್ಲೇ ಹಿಟ್ಟಿಗೆ ಹಾಕಿದ್ದೀನಿ. ಇವಾಗ ಒಂದ್ ಸ್ವಲ್ಪ ಆಲೂಗಡ್ಡೆ ಒಂದ್ ಸ್ವಲ್ಪ ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, 1 ಸ್ಪೂನ್ ತಗೊಂಡು ಈ ತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ನುಣ್ಣಕ್ಕಿರ್ಬೇಕು. ನಾವು ದೋಸೆ ಹಿಟ್ಟು ಜೊತೆಗೆ ಹಾಕ್ತಿವಲ್ಲ, ಹಂಗಾಗಿ ಮತ್ತೆ ದೋಸೆ ಒಯ್ಬೇಕಾದ್ರೆ ಉಂಡೆ ಉಂಡೆ ಸಿಕ್ಬಿಡುತ್ತೆ. ಚೆನ್ನಾಗಿ ಸ್ಮಾಶ್ ಮಾಡ್ಕೋಬೇಕು ನುಣ್ಣಕ್ಕೆ. ಈಗ ನೋಡಿ, ಇದು ಕಲ್ಸಿಟ್ಟಿದ್ದೀನಲ್ಲ, ಈಗ ಇದೊಂದು 10 ನಿಮಿಷ ಮುಂಚೆನೆ ಕಲ್ಸಿಟ್ಟಿದೆ. ಅದಕ್ಕೆ ಇವಾಗ ಇದು ಆಲೂಗಡ್ಡೆ ರೆಡಿ ಮಾಡಿಟ್ಟಿದೀವಲ್ಲ, ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೊಳಕ್ಕೆ ಹಾಕೊಂಡು ಆಗ್ಲೇ ಹಿಟ್ಟು ಯಾವ ತರ ಇತ್ತೋ ಅದೇ ತರ ಅದಕ್ಕೆ ಬರ್ಬೇಕು. ಆಲೂಗಡ್ಡೆನೆಲ್ಲ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಇಷ್ಟು ಅದಕ್ಕೆ ನೀಟಾಗಿ ಕಲ್ಸ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂತು. ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಈ ಥರ ನೀಟಾಗಿ ಕಲ್ಸ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಒಂದು ತವ ಇಟ್ಕೊಳ್ಳೋಣ. ಈಗ ನೋಡಿ ಸ್ಟವ್ ಮೇಲೆ ಒಂದು ತವ ಇಟ್ಕೊಳ್ಳೋಣ. ನೋಡಿ ಒಂದು ಈರುಳ್ಳಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ಈರುಳ್ಳಿಯಿಂದ ಸ್ಕ್ರಬ್ ಮಾಡ್ಕೊಳ್ಳೋಣ. ಈಗ ಇದು ಒಂದ್ ಕಡೆ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದಾವೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ಗೆ ಹಾಕೊಡಕ್ ಮಕ್ಳಿಗೆ. ಇದು ನೋಡಿ ಎರಡು ಕಡೆ ಚೆನ್ನಾಗಿ ಬಂದಿದೆ. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿ ಆಲೂ ಪರೋಟ ರೆಡಿ ಆಗಿದೆ.